ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಸೆಲೆಬ್ರಿಟಿ ಸ್ಟಾರ್ಗಳ ಡಾನ್ಸಿಂಗ್ ಸೌಂಡು, ಕುಣಿಯೋ ಪ್ರತಿಭೆಗಳೇ ಈ ವೇದಿಕೆಯ ಬ್ರ್ಯಾಂಡ್. ಧೂಳೆಬ್ಸೋದಕ್ಕೆ ರೆಡಿ ಆಯ್ತು ಹೈ ಎನರ್ಜೆಟಿಕ್ ಗ್ರೌಂಡ್. ಶುರು ಮಾಡೋಣ ಡಾನ್ಸ್ ಲೋಕದ ಹೊಸ ಟ್ರೆಂಡ್. ಫಿನಾಲೆ ಟಿಕೆಟ್ ನ ಪಡೆಯೋದಕ್ಕೆ ಎಲ್ಲಾ ಡಾನ್ಸಿಂಗ್ ಜೋಡಿಗಳು ಹೆಜ್ಜೆಗಳ ಮೂಲಕ ಆಕ್ರೋಶದ ಹೋರಾಟವನ್ನ ಮಾಡಲಿದ್ದಾರೆ. ಇದು ಡಾನ್ಸಿಂಗ್ ಕಾಂಪಿಟೇಷನ್ ನಿರ್ಣಾಯಕ ಘಟ್ಟ. ಬನ್ನಿ ಜಯಭೇರಿಯನ್ನ ಮೊಳಗಿಸೋಣ, ಮುಂದುವರಿಸೋಣ. ಇದು ಡಾನ್ಸ್ ಕರ್ನಾಟಕ ಡಾನ್ಸ್ 2025 ಕ್ವಾರ್ಟರ್ ಫೈನಲ್ಸ್. ನಟಿಯಾಗೋ ಕನಸನ್ನ ಹೊತ್ತು ಹುಟ್ಟೂರಿನಿಂದ ರಾಜಧಾನಿಗೆ ಬಂದಂತ ಈ ಹುಡುಗಿ ಈಗ ನಟಿಯಾಗಿ ಟ್ಯಾಲೆಂಟೆಡ್ ಡಾನ್ಸರ್ ಆಗಿ ಇವತ್ತಿನ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಡಾನ್ಸ್ ಫೈಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಮಹಾನಟಿ ಖ್ಯಾತಿಯ ಶ್ವೇತಾ ಭಟ್ ಹಾಗೂ ಬೆಳಗಾವಿಯ ಪೃಥ್ವಿ. ನನಗೆ ಶ್ವೇತಾಗೊಂದು ಸ್ಪೆಷಲ್ ವಿಸಿಲ್ ಚಪ್ಪಾಳೆ ಬರಲಪ್ಪ. ನಮ್ ಪೃಥ್ವಿಗೆ ಇನ್ನೊಂದು ವಿಸಿಲ್ ಚಪ್ಪಾಳೆ ಬರಲೇ. ಕೊರಿಯೋಗ್ರಾಫರ್ ರವಿ ಮಾಸ್ಟರ್ಗೆ ಬರಲೇ. ಶ್ವೇತಾ, ಇಟ್ಸ್ ಫೈನ್, ವಿ ವಿಲ್ ಸಿಟ್ ದೇರ್, ನೋ ಪ್ರಾಬ್ಲಮ್. ಅಲ್ಲಿ ಕೂತ್ಕೊಳ್ಳ ಬಾ, ಬರಲ್ಲ, ಇಟ್ಸ್ ಫೈನ್, ವಿಲ್ ಸಿಟ್. ಏನ್ರೋ ಇಬ್ರು ಒಂದೊಂದು ಕಾಲ್ ಹಂಗ್ ಬರ್ತಿದ್ದೀರ, ಈಲ್ಸ್ ಹಾಕಿರೋ ತರ. ಅವಳ ಕಾಲ್ ಲೋಹೋ ಅಲ್ಲ ಕಣೋದು, ಬೇರೆಯವ್ರ ಕಾಲ್ ಮುರಿಯೋ ಅಂತ ಸಂಕೇತ ಅದು ಪರ್ಫಾರ್ಮೆನ್ಸ್. ಸೂಪರ್. ಬಾಬಾ ಪೃಥ್ವಿ, ನಾನು ಸಡನ್ ಆಗಿ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಪೃಥ್ವಿಗೆ ಏನಾಯ್ತು ಅಂತ ನೋಡಿದೆ. ಪೃಥ್ವಿ ರಿಯಲ್ ಕ್ಯಾರೆಕ್ಟರ್ ಒಳಗಡೆನೆ ಹೋಗ್ಬಿಡು ಅಂತಿದ್ದಲ್ಲ, ಏನಾಯ್ತು ಪೃಥ್ವಿ? ಖುಷಿ ಆಯ್ತು. ಏನಕ್ಕೆ ಖುಷಿ ಆಯ್ತು ನಿನಗೆ? ಅಲ್ಲಿಂದ ಫ್ಲಿಪ್ಸ್ ಎಲ್ಲ ಹೊಡೆದ್ನಲ್ಲ, ಅದು ಫುಲ್ ಮುಗಿಸ್ಬಿಟ್ಟೆ, ನಾನು ನೀಟಾಗಿ ಮಾಡ್ದೆ ಪರ್ಫಾರ್ಮೆನ್ಸ್ ಅಂತ ಹೇಳಿ ಅಲ್ಲ. ವಂಡರ್ಫುಲ್ ಮಾ. ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್. ರಾಘು, ರವಿ ಮಾಸ್ಟರ್, ನೀವು ಅದ್ ಏನ್ ವಿಜುವಲೈಸ್ ಮಾಡಿದ್ರೆ ಗೊತ್ತಿಲ್ಲ, ಆದ್ರೆ ನಿಮ್ಮ ವಿಜುವಲೈಸೇಷನ್ 110% ತಂದಿದ್ದಾರೆ ಸ್ಟೇಜ್ ಮೇಲೆ. ಫಸ್ಟ್ ನಾನು ಕಂಗ್ರ್ಯಾಚುಲೇಟ್ ಮಾಡಬೇಕಾಗಿರೋದು ಈ ಎಲ್ಲ ಹುಡುಗರಿಗೆ, ಇಲ್ಲಿ ಹುಡುಗರಿಗೆ ಹೆಣ್ಮಕ್ಳಿಗೆ. ಈ ತರ ಕೊರಿಯೋಗ್ರಫಿಲಿ ದೇರ್ ಆರ್ ಆಲ್ ಚಾನ್ಸಸ್ ಆಫ್ ದ ಕೊರಿಯೋಗ್ರಫಿ ಬಿಕಮಿಂಗ್ ಕ್ಲಮ್ಸಿ, ಲಾಟ್ ಆಫ್ ಚಾನ್ಸಸ್. ಆದ್ರೆ ಇದು ಕ್ಲಮ್ಸಿ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ ಅಲ್ಲಲ್ಲಿ ಕೋಆರ್ಡಿನೇಷನ್ ಇದು ಗೊತ್ತಾ, ಆ ಕೋಆರ್ಡಿನೇಷನ್ ಟೈಮಿಂಗ್ ಜೊತೆ ಬಂದಿದ್ದಕ್ಕೆ ಕ್ಲಮ್ಸಿನೆಸ್ ಫೀಲ್ ಆಗ್ಲಿಲ್ಲ. ಮೈಂಡ್ ಬ್ಲೋಯಿಂಗ್ ಎನರ್ಜಿ, ಎಸ್ಪೆಷಲಿ ಶ್ವೇತಾ. ನೋಡ್ತಾನೆ ಇದ್ವಿ ನಾವು, ಶ್ವೇತಾ ನೋಡ್ತಾನೆ ಇದ್ವಿ. ಇನ್ಫ್ಯಾಕ್ಟ್ ಶ್ವೇತಾ ಡಾನ್ಸ್ ಮಾಡ್ತಿರೋದು ನೋಡ್ಬೇಕಾದ್ರೆ ನಾವಿಲ್ಲಿ ಓಕೆ ಸ್ವಲ್ಪ ಉಸಿರು ತಗೋ ಅಂತ ಹೇಳೋ ತರ ಇರ್ತಿತ್ತು. ಆದ್ರೂ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಪಾಪ ಅವಳಿಗೆ ಕೈ ಎತ್ತಕ್ಕೂ ಕಷ್ಟ ಆಗ್ತಾ ಇತ್ತು, ಬಟ್ ಶಿ ಮ್ಯಾನೇಜ್ಡ್. And show stealer is Prithvi. ಇಡೀ ಸಾಂಗು ಇಟ್ ಹ್ಯಾಸ್ ಟು ಬಿ ಥಂಪಿಂಗ್. ಎಸ್. ಆಮೇಲೆ ಬಹಳ ತುಂಬಾ ಡೆಡಿಕೇಟೆಡ್ ಆಗಿ ಶ್ವೇತಾ ಮಾಡಿದ್ದಾರೆ. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಜನಿಯಜ್ಜಿ, ಶ್ವೇತಾ ಅಂಡ್ ಪೃಥ್ವಿ ಅವ್ರಿಗೆ ಪ್ರತಿ ಪರ್ಫಾರ್ಮೆನ್ಸ್ ಫಿನಾಲೆ ತರಾನೇ ಮಾಡ್ತಾರೆ. ಅವ್ರಿಗೆ ಅವ್ರಿಗೇನು ಕ್ವಾರ್ಟರ್ ಫಿನಾಲೆ ಸೆಮಿ ಫಿನಾಲೆ ಅನ್ನೋದೇ ಇಲ್ಲ. ನಾನು ಅಬ್ಸರ್ವ್ ಮಾಡ್ದಂಗೆ ಇವತ್ತಂತೂ ಔಟ್ ಸ್ಟ್ಯಾಂಡಿಂಗ್. ಇವತ್ತು ಏನಂದ್ರೆ ಮುಖ್ಯವಾಗಿ ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ಅಲ್ಲ, ಇದು ಚಾನ್ಸೇ ಇಲ್ಲ. ಇಷ್ಟು ವಿಷಯ ಮಾಡಿ ಅದನ್ನ ಕ್ಲಮ್ಸಿ ಮಾಡಿದೆ. ಆಮೇಲೆ ಅಷ್ಟು ವಿಷಯಗಳ ಕಡೆನೂ ನಮ್ ಕಣ್ಗಳು ಹೋಗ್ತಾ ಇತ್ತು. ಇಲ್ಲೇನೋ ಆಗ್ತದೆ, ಅಲ್ಲೊಬ್ಬ ಇದ್ದಾನೆ, ಅದು ಸುತ್ತಾ ಇದೆ, ಇವನ್ ಇಲ್ಲಿಂದ ಜಂಪ್ ಮಾಡ್ತಾವನೆ, ಅಲ್ಲಿ ಫಾರ್ಮೇಶನ್ಸ್ ಆಗ್ತಾ ಇದೆ. ಅಂಡ್ ಕರೆಕ್ಟ್ ಮೂಮೆಂಟ್ಗೆ ಅಂಡ್ ಶಾಕಿಂಗ್ ಫಾರ್ಮೇಶನ್ಸ್ ಯಾವ್ದನ್ನು ನಾವು ನೋಡೇ ಇಲ್ಲ. ಈಗ ಶ್ವೇತಾ ಅವ್ರು ಟಕ ಅಂತ ಮೇಲ್ ಕೂತ್ಕೊಂಡ್ರೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿದ್ರೆ ಅಲ್ಲೊಂದು ಮೂಮೆಂಟ್ ಕೊಡ್ತಾರೆ. ಅದೊಂದು ಎಕ್ಸ್ಟ್ರಾಡಿ. ಅದೇ ಟೈಮ್ ಇವರೆಲ್ಲ ಕಂಬಗಳೆಲ್ಲ ಮೂವ್ ಆಗುತ್ತೆ. ಅಲ್ಲಿಂದ ತಿರ್ಗಾ ಕೆಳಗಡೆ ಬಂದು ಇಲ್ಲೊಂದು ಫಾರ್ಮೇಶನ್ ಮಾಡಿದ್ರು. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅಂದ್ರೆ ಒಂದು ಫ್ಲಿಪ್ ಮಾಡಿದ್ರು, ಅದು ಆ ಸ್ನೇರ್ದ ರಟ್ ಅಂತ ಇದೆ, ಅದನ್ನ ಅಷ್ಟು ಸ್ಪೀಡ್ ಆಗಿ ಟಕ ಅಂತ ಮಾಡೋದು ಅವನು. ಅಂಡ್ ಪೃಥ್ವಿ, ಎಷ್ಟು ಎನರ್ಜಿ ಬೇಕು ಪೃಥ್ವಿ. ಅಲ್ಲಿಂದ ಜಂಪ್ ಮಾಡಿದಿರ, ತಿರ್ಗಾ ಅಲ್ಲೆಲ್ಲ ಫುಲ್ ಡಾನ್ಸ್ ಮಾಡ, ಮೇಲತ್ತೆ ತಿರ್ಗಾ ಇಲ್ಲಿಂದ ಓಡೋಗಿ ಆ ಕಡೆಯಿಂದ ಓಡೋಗಿ ತಿರ್ಗಾ 4.25 ನಿಮಿಷ. ಈ ಹುಡುಗನಿಗೆ ಯಾರ ದೃಷ್ಟಿ ತಾಕದೇ ಇರಲ್ಲಪ್ಪ. ಥ್ಯಾಂಕ್ ಯು ಸರ್. ಬ್ರಿಲಿಯಂಟ್. ಅಂದ್ರೆ ಹಾರ್ಡ್ ವರ್ಕ್ ಎದ್ದು ಕಾಣ್ತಾ ಇತ್ತು, ಡೆಡಿಕೇಶನ್ ಎದ್ದು ಕಾಣ್ತಾ ಇತ್ತು, ಫೈರ್ ಎದ್ದು ಕಾಣ್ತಾ ಇತ್ತು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜನಿಯಜ್ಜಿ. ಅಣ್ಣ, ರವಿ ಸೂಪರ್, ಫ್ಯಾಂಟಾಸ್ಟಿಕ್. ಇಷ್ಟು ಜನ ಇಟ್ಕೊಂಡು ಆಮೇಲೆ ಎವ್ರಿಬಡಿ ವಾಸ್ ಡ್ಯಾನ್ಸಿಂಗ್ ಟು ದ ಪೀಕ್. ಯಾರು ಅವ್ರು ಚೆನ್ನಾಗಿ ಮಾಡಿದ್ರು, ಇವ್ರು ಚೆನ್ನಾಗಿ ಮಾಡಿ, ಎಲ್ಲರೂ ದಟ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ, ಎಲ್ಲರ ಮೇಲೆ ಹೋಗ್ತಿತ್ತು ಕಣ್ಣು.
ಯೂಶಲಿ ಬರೀ ಮೈನ್ ಲೀಡ್ ಮೇಲೆ ಹೋಗುತ್ತೆ. ಇವಾಗ ಬ್ಯಾಕ್ಲಿ ಅವ್ರು ಬೀಳೋರ್ ಮೇಲೆ ಎಲ್ರ ಮೇಲೂ ಕಣ್ಣು, ಅದು ರೇರ್ ವಿ ಕ್ಯಾನ್ ಫೈಂಡ್ ದಟ್ ಟೈಪ್ ಆಫ್ ಕೊರಿಯೋಗ್ರಫಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ಶ್ವೇತಾ, ಹ್ಯಾಟ್ಸ್ ಆಫ್, ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಸ್ಟಾಮಿನಾ ಬೇಕು ಇದಕ್ಕೆ. ಅಂಡ್ ಆ ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಕೊಂಡು ಮಾಡೋದಿದೆಯಲ್ಲ ಬಹಳ ಕಷ್ಟ, ಬಟ್ ಯು ಈಸಿಲಿ ಡಿಡ್ ಇಟ್. ಪೃಥ್ವಿ, ಮೈ ಗಾಡ್, ಫ್ಯಾಂಟಾಸ್ಟಿಕ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂಸ್ ಆಗಿ ಇವ ಜಸ್ಟ್ ರೌಂಡಿಂಗ್ ಯು ನೀಡ್ ಲಾಟ್ ಆಫ್ ಸ್ಟಾಮಿನಾ. ಆ ಸ್ಟಾಮಿನಾ ಕಾಣ್ತೈತಿ ಇವತ್ತು. ಅಂಡ್ ರವಿ ತುಂಬಾ ಖುಷಿ ಆಯ್ತಮ್ಮ. ಐ ಜಸ್ಟ್ ವಾಂಟ್ ಟು ಗಿವ್ ಕ್ಯಾಪ್ ಕೊಡ್ಬೇಕಾದ ಆಸೆ. ಕ್ವಾರ್ಟರ್ ಫೈನಲ್ಸ್ ಜ್ವರ ಪವರ್ ಈಗ ಹೆವಿ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಈ ಕ್ವಾರ್ಟರ್ ಫೈನಲ್ ಪರ್ಫಾರ್ಮೆನ್ಸ್ ಗೆ ಸ್ಕೋರ್ಸ್ ಎಷ್ಟು ಅಂತ ಕೇಳುವಂತ ಸಮಯ. ಈಗ ಜನಿಯಾಜಿ, ನಿಮ್ಮ ಸ್ಕೋರ್ಸ್ ಪ್ಲೀಸ್. 9.5. 9.5. ಪೃಥ್ವಿ, ನೀನ್ ಕೇಳೋ ಸ್ಕೋರ್ಸ್. ಸರ್ ಸ್ಕೋರ್ಸ್ 10. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಟೋಟಲ್ ಸ್ಕೋರ್ 29.5. ಪರಲ್ಲ ಆ 0.5 ಒಂದು ದೃಷ್ಟಿ ಅಂತ ಅನ್ಕೊಂಡ್ಬಿಡೋಣ. ಓಕೆನಾ? ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಪೃಥ್ವಿ. ಕಾಲು ಹುಷಾರಾಗಿ ನೋಡ್ಕೊಳ್ಳಿ. ಈ ಕ್ವಾರ್ಟರ್ ಫೈನಲ್ಸ್ ನಲ್ಲಿ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸ್ವಾಗತಿಸಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಸುಬ್ಬು ಹಾಗೂ ಬೆಂಗಳೂರಿನ ಹರ್ಷಿತಾ. ಈ ನವಿಲುಗಳ ಬಗ್ಗೆ ಮನ್ಸಲ್ಲೇ ರಿಸರ್ಚ್ ಮಾಡ್ತಾ ಇದ್ದಾರೆ ಜನ್ಯಾಜಿ. ತುಂಬಾ ಕ್ಲೀನ್ ಆಗಿತ್ತು, ತುಂಬಾ ನೀಟ್ ಆಗಿತ್ತು. ಇಟ್ ವಾಸ್ ವೆರಿ ವೆಲ್ ಪ್ರೆಸೆಂಟೆಡ್ ಅಂತ ಹೇಳ್ಬೋದು. ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಇಬ್ರು ನಿಭಾಯಿಸಿದ್ರ. ಹರ್ಷಿತಾ ಅವರ ಮೂಗೇಟಿದ್ರು ಐ ನೋ ತುಂಬಾ ಪೇನ್ ಇರುತ್ತೆ ಅದು, ಬಟ್ ಎಲ್ಲೂ ಗೊತ್ತಾಗೇ ಇಲ್ಲ. ತುಂಬಾ ಗ್ರೇಷಿಯಸ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ನವಿಲ್ ತರಾನೇ. ಸುಬ್ಬು ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಅ ಗುಡ್ ಅಂಡ್ ಡೀಸೆಂಟ್ ಪರ್ಫಾರ್ಮೆನ್ಸ್. ಅಣ್ಣ, ನಂಗೆ ಇಷ್ಟ ಆಯ್ತು. ಐ ಥಿಂಕ್ ಫೇರ್ಲಿ ಇಟ್ ವಾಸ್ ವೆರಿ ಗುಡ್. ಸುಬ್ಬು ಅಂಡ್ ಹರ್ಷಿತಾ, ಇಟ್ ವಾಸ್ ಫೇರ್ಲಿ ಗುಡ್. ನೆವರ್ ಮೈಂಡ್, ನೆಕ್ಸ್ಟ್ ಇನ್ನು ಟ್ರೈ ಮಾಡಿ ಚೆನ್ನಾಗಿ. ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಟ್ರೈ ಫಾರ್ ದ ನೆಕ್ಸ್ಟ್ ಟೈಮ್ 100%. ಥ್ಯಾಂಕ್ ಯು ಶಿವನ್. ಈಗ ಸ್ಕೋರ್ಸ್ ಏನು ಅಂತ ನೋಡೋಣ. ರಾಘು 8.5. 8.5. ಜನ್ಯಾಜಿ 9. ಅಣ್ಣ 9.5. ಥ್ಯಾಂಕ್ ಯು ಸರ್. 9.5. 27 ನಿಮ್ಮ ಟೋಟಲ್ ಸ್ಕೋರ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಡಿಕೆಡಿಯ ಈ ಸೀಸನ್ಗೆ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅಭಿಮಾನಿಯಾಗಿ ಬಂದು ತಮ್ಮದೇ ಸ್ವಾಗ್ ಹಾಗೂ ಸ್ಟೈಲ್ ನಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತ ಈ ಜೋಡಿ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಉಪ್ಪಿ ಸರ್ ನ ಬಿಗ್ ಫ್ಯಾನ್ ನಂದು ಹಾಗೂ ಬೆಂಗಳೂರಿನ ಹರ್ಷ.